ನನ್ ಮಾತು ಕೇಳಿಸ್ತಿದ್ಯಾ? ಹೇಳಿ ಅಕ್ಕ, ಕೇಳಿಸ್ಕೊತಿದ್ದೀನಿ. ಅಲ್ಲ, ಒಂದಿನನೋ 2 ದಿನನೋ ಶಾಂತಿ ನಿವಾಸದಲ್ಲಿ ಬಂದು ನಮ್ ರಾಘವ್ಗೆ ತಾಯಿಯಾಗಿರ್ತೀಯಮ್ಮ. ಪ್ಲೀಸ್. ಒಂದಿನನೋ 2 ದಿನನೋ ಶಾಂತಿ ನಿವಾಸದಲ್ಲಿ ಬಂದು ನಮ್ ರಾಘವ್ಗೆ ತಾಯಿಯಾಗಿರ್ತೀಯಮ್ಮ. ಪ್ಲೀಸ್. ನೀನೇ ನೋಡಿದ್ಯಲ್ಲ, ನೀನ್ ವಿಡಿಯೋ ಕಾಲ್ ಮಾಡಿದ ತಕ್ಷಣ ಅವನ್ ಹೇಗ್ ಮಲಗ್ಬಿಟ್ಟ ಅಂತ. ಅವನಿಗೆ ನೀನು ಅಂದ್ರೆ ತುಂಬಾ ಇಷ್ಟ ಕಣಮ್ಮ. ನಿನ್ ಧ್ವನಿ ಅಂದ್ರೆ ಇಷ್ಟ. ನೀನ್ ಬಂದ್ರೆ ಅವನನ್ನ ಮೊದ್ಲಿನ ತರ ಮಾಡ್ಬಿಡ್ಬೋದು ಅಂತ ನನ್ ಮನ್ಸು ಹೇಳ್ತಾ ಇದೆ. ನೋಡು, 1-2 ದಿನ ಅಷ್ಟೇ. ರಾಘವ್ಗೆ ಹುಷಾರಾಗ್ಬಿಟ್ರೆ ಸಾಕು. ಬರ್ತೀಯ ಅರ್ಚನಾ? ಅರ್ಚನಾ, ನಿನ್ನೆ ಕೇಳ್ತಾ ಇರೋದು. ಅಕ್ಕ, ಬರ್ತೀಯಾ? ಅಣ್ಣನ ಹತ್ರ ಇದೆಲ್ಲ ಮಾತಾಡಿ ಹೇಗೆ ಒಪ್ಸೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀವು ಹೇಳ್ತಿರೋದು ನೋಡಿದ್ರೆ ಈ ಕ್ಷಣ ಅಲ್ಲಿಗೆ ಬರ್ಬೇಕು ಅಂತ ನನಗೆ ಅನ್ನಿಸ್ತಿದೆ. ಆದ್ರೆ ಇದಕ್ಕೆಲ್ಲ ಅಣ್ಣ ಒಪ್ಕೋತಾನ ಇಲ್ವ ನನಗೆ ಗೊತ್ತಿಲ್ವಲ್ಲ. ಅಯ್ಯೋ ನೋಡಮ್ಮ, ನನಗೋಸ್ಕರ ಅಲ್ದೇ ಇದ್ರು ರಾಘವಿಗೋಸ್ಕರನಾದ್ರೂ ಹೇಗಾದ್ರೂ ಮಾಡಿ ನಿಮ್ಮ ಅಣ್ಣನ ಒಪ್ಸಮ್ಮ. ನೋಡು, ನೀನ್ ಹೇಳಿದ್ರೆ ನಿಮ್ಮ ಅಣ್ಣ ಖಂಡಿತವಾಗ್ಲೂ ಇಲ್ಲ ಅಂತ ಹೇಳಲ್ಲ. ಪ್ಲೀಸ್ ಅಮ್ಮ, ಪ್ಲೀಸ್. ಅಯ್ಯೋ ಅಕ್ಕ, ಯಾಕಕ್ಕ ಇಷ್ಟೊಂದು ಬೇಡ್ಕೋತಿದ್ದೀರಾ? ನನ್ ಮಗು ಅಕ್ಕ. ನೋಡಿ, ನೀ ಪ್ಲೀಸ್ ಅಂತೆಲ್ಲ ಮಾತಾಡ್ಬೇಡಿ. ನಾನು ಸಮಯ ಸಂದರ್ಭ ನೋಡಿ ಅಣ್ಣನ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ವಲ್ಪ ಟೈಮ್ ಕೊಡಿ, ನಾನು ಟ್ರೈ ಮಾಡ್ತೀನಿ. ಹಾ, ಓಕೆ. ಬರ್ತೀಯ ಅರ್ಚನಾ? ಬರ್ತೀಯ ತಾನೆ? 1-2 ದಿನ ಅಷ್ಟೇ ಅಲ್ವಕ್ಕ? ಶಾಂತಿ ನಿವಾಸಕ್ಕೆ ಹೋಗಿ ಬಂದ್ಬಿಡ್ತೀನಿ ಅಂತ ನಾನು ಹೇಗೋ ಒಪ್ಪಿಸ್ತೀನಿ. ಅಕ್ಕ, ರಾಘವ್ಗೇನೂ ಆಗ್ಬಾರ್ದಕ್ಕ. ಅವನು ಶಾಂತಿ ನಿವಾಸದ ಕುಡಿ, ಶಾಂತಿ ನಿವಾಸದ ಮಗು ಅವನು. ನೀವ್ ಹೇಳ್ತಿರ್ತೀರಲ್ಲ ಅಕ್ಕ, ಅವಾಗವಾಗ ಶಾಂತಿ ಶಾಂತಿ ಅಂತ. ಆ ಶಾಂತಿ ಪ್ರೇಮದ ಕಾಣಿಕೆ ಅಕ್ಕ ಅವನು. ಹುಷಾರಾಗಿ ನೋಡ್ಕೊಳ್ಳಿ ಅಕ್ಕ. ಅಡ್ವಾನ್ಸ್ ಕೊಟ್ಟಿದ್ದೀವಲ್ಲಪ್ಪ, ಅಣ್ಣ. ತಗೋತೀವಿ. 1 ನಿಮಿಷ ಮಾಡ್ತೀನಿ ಇರು. ಏನಮ್ಮ? ಅಯ್ಯೋ, ಏನಮ್ಮ ಏನಾಯ್ತಮ್ಮ? ನನಗೆ ಅರ್ಜೆಂಟ್ ಆಗಿ ಒಂದು ಹೆಲ್ಪ್ ಬೇಕಿತ್ತು. ಏನ್ ಬೇಕಮ್ಮ? ದುಡ್ಡು ಬೇಕಾ ಅಥವಾ ಯಾರಾದ್ರೂ ಏನಾರ ಎದುರಿಸ್ತಾರ ಅಥವಾ ಮನೇಲಿ ಏನಾರ ತೊಂದ್ರೆನಾ? ಅಲ್ಲ, ನೀವು ನನಗೆ ಹೆಲ್ಪ್ ಮಾಡ್ತೀರಾ ತಾನೆ? ನಾನು ಈ ರೀತಿ ಕೇಳಬಾರ್ದು. ಯಾಕಂದ್ರೆ ನಿಮ್ಮ ಮನೆ ವಿಷಯ ಪೂರ್ತಿ ನನಗೆ ಗೊತ್ತಿದ್ದು ಸಹಾಯ ಕೇಳಕ್ ಬಂದಿದ್ದೀನಿ. ಅಮ್ಮ, ನೀನ್ ಹೇಳೋದೊಂದು ನಂಗೆ ಅರ್ಥ ಆಗ್ತಿಲ್ಲ. ಸರಿಯಾಗಿ ಅರ್ಥ ಆಗೋ ಥರ ಹೇಳಮ್ಮ. ಅಚ್ಚು ನೋಡು, ಮಂತ್ರ ಬಂದೇನೋ ಸಹಾಯ ಅಂತ ಹೇಳ, ಅದೇನೋ ಅಂತ ಅರ್ಥ ಆಗ್ತಿಲ್ಲ, ಅದೇನೊಂದು ಸರಿಯಾಗಿ ಹೇಳ್ತಿಲ್ಲ, ಅದೇನೊಂದು ಸ್ವಲ್ಪ ಕೇಳಮ್ಮ. ಏನೋ ಹೊಸ ನಾಟಕ ಆಡಕ್ ಬಂದಿದ್ದಾಳಲ್ಲ ಇವಳು, ಏನು ಅಂತ ಅರ್ಥನೇ ಆಗ್ತಿಲ್ವೇ. 2 ದಿನದ ಮಟ್ಟಿಗೆ ಅರ್ಚನವ್ರನ್ನ ನಮ್ಮನೆ ಕಳಿಸ್ಕೊಡಿ ಪ್ಲೀಸ್. ನನ್ನ ಮಗಂಗೋಸ್ಕರ ಅಣ್ಣ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ದಯವಿಟ್ಟು ಅರ್ಚನವ್ರನ್ನ ಮನೆ ಕಳಿಸ್ಕೊಡಿ. ಇದೊಂದು ಸಹಾಯ ಮಾಡಿ. ಏನ್ ಹೇಳ್ತಿದ್ಯಮ್ಮ ಮಂತ್ರ ನೀನು? ಒಂದು ಅರ್ಥ ಆಗ್ತಿಲ್ಲ. ನೀನ್ ಹೇಳ್ತಾ ಇರೋ ವಿಷಯ ತುಂಡಾಗಿದೆ, ನಂಗೆ ಯಾವ್ದು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಏನ್ ಸಹಾಯ ಆಗ್ಬೇಕು? ನನ್ನ ತಂಗಿ ಯಾಕೆ ನಿಮ್ ಮನೆಗೆ 2 ದಿನ ಬರ್ಬೇಕು? ಸರಿಯಾಗಿ ಹೇಳಮ್ಮ. ಶಾಂತಿ ಅವ್ರ ಸ್ಥಿತಿಗೆ ನೀವು ಬಂದಿದ್ರಿ ಅಲ್ವಾ? ಅದಾದ್ಮೇಲೆ ರಾಘವ್ಗೆ ತುಂಬಾ ಹುಷಾರಿಲ್ಲ. ಡಾಕ್ಟರ್ ಅವನಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಆದ್ರೂ ಅವನು ಅಮ್ಮ ಅಮ್ಮ ಅಂತ ಕನ್ವರಿಸ್ತಿದ್ದಾನೆ. ನಿದ್ದೆಗಣ್ಣಲ್ಲೂ ಕನ್ವರಿಸ್ತಿದ್ದಾನೆ. ಜ್ಞಾನನೇ ಇಲ್ಲ. ಡಾಕ್ಟ್ರು ತಾಯಿನ ಕರ್ಸಿ ಅಂತಿದ್ದಾರೆ.
ಡಾಕ್ಟ್ರು ತಾಯಿನ ಕರ್ಸಿ ಅಂತಿದ್ದಾರೆ. ಸತ್ತೋಗಿರೋ ತಾಯಿನ ಎಲ್ಲಿಂದ ಕರ್ಸೋದು? ಅದಕ್ಕೆ ಅವ್ರ ತಾಯಿ ಥರನೇ ನಿಮ್ಮ ತಂಗಿ ಇರೋದ್ರಿಂದ ಇವ್ರು ಬಂದ್ರೆ ನನ್ನ ಮಗ ರಾಘವ್ ಸರಿ ಹೋಗ್ಬೋದು. ಈಗಾಗಲೇ ರಾಘವ್ನ ಒಂದ್ಸಲ ಉಳಿಸಿ ನನ್ನ ಮಡ್ಲಿಗೆ ಹಾಕಿದ್ದಾರೆ. ಇದೊಂದ್ಸಲ ನಮ್ಮನೇಲಿ ಯಾರೋ ನಿಮ್ಮ ಹತ್ರ ಕೇಳಕ್ಕೆ ಬರಲ್ಲ ಅಂತಾರೆ. ಯಾಕಂದ್ರೆ ಮುಜುಗರ. ನಿಮ್ಮ ಹತ್ರ ಈಗಾಗಲೇ ಬೇಕಾದಷ್ಟು ಸಹಾಯ ತಗೊಂಡಿದ್ದೀವಿ. ಅಣ್ಣ, ಶಾಂತಿ ಅವರ ಸ್ಥಾನದಲ್ಲಿ ನಾನು ರಾಘವ್ಗೆ ತಾಯಿ ಆಗಿದ್ದೀನಿ. ಆದ್ರೆ ನಾನ್ ಶಾಂತಿಯಾಗಿರಕ್ಕಾಗಲ್ಲ ಅಲ್ವಾ? ಶಾಂತಿ ತರ ರಾಘವ್ನನ್ನ ನೋಡೋಕ್ಕೂ ಆಗಲ್ಲ. ಆದ್ರೆ ನಿಮ್ ತಂಗಿನ ಶಾಂತಿ ಅಂತಾನೆ ನನ್ ಮಗ ನಂಬ್ತಾನೆ. ಇವಳು ನಾಟಕ ಆಡ್ತಿದ್ದಾಳೆ. ಅದು ಇವಳು ಕಣ್ಣಲ್ಲಿ ನನಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಅರ್ಚನಾ ಅವ್ರೆ, ಏನ್ ಹಾಗೆ ನೋಡ್ತೀರಾ? ನನ್ ಮನ್ಸಿನ ಸಂಕಟ ನಿಮ್ಗೆ ಅರ್ಥ ಆಗತ್ತಾ? ನನ್ ಮಗನ್ ಕಾಪಾಡೋ ಶಕ್ತಿ ನಿಮಗ್ ಮಾತ್ರ ಇರೋದು. ಶಾಂತಿ ನಿವಾಸಕ್ಕೆ ನೀವು ದೇವತೆ ತರ ಇದ್ದೀರಾ. ದಯವಿಟ್ಟು ಆಗಲ್ಲ ಅನ್ಬೇಡಿ ಅಣ್ಣ. ದಯವಿಟ್ಟು ಕಳ್ಸ್ಕೊಡಿ ಅಣ್ಣ. ಅಯ್ಯೋ ಬಿಡಮ್ಮ, ಪ್ರತಿ ಮಾತುಗೂ ಯಾಕೆ ದಯವಿಟ್ಟು ಅಂತಂತೀಯ? ಒಂದ್ ನಿಮಿಷ ಇರಮ್ಮ. ರೀ, ನೀವೇ ಅಚ್ಚುಗ್ ಹೇಳಿ, ಪಾಪ ಹೋಗ್ ಬರ್ಲಿ. ಅಮ್ಮ, ಅಚ್ಚು ಆಗಲ್ಲ ಅಣ್ಣ. ಮಂತ್ರ ಇಲ್ಲಿ ನೋಡಿ. ಆಗಲ್ಲ, ನಾನ್ ನಿಮ್ ಮನೆಗ್ ಬರೋದಕ್ಕಾಗಲ್ಲ. ಪದೇ ಪದೇ ನಾನ್ ನಿಮ್ ಮನೆಗ್ ಬರೋದು ಚೆನ್ನಾಗಿರೋದಿಲ್ಲ ಮಂತ್ರ. ಏನೋ ಒಂದ್ ಕಾರಣಕ್ಕೆ ಬರ್ತೀನಿ, ಅದ್ ನಿಮ್ಮೆಲ್ರಿಗೂ ಮುಜುಗರ ಆಗತ್ತೆ. ಸಾರಿ, ನನ್ ಕೈಲಾಗಲ್ಲ. ದಯವಿಟ್ಟು ಹೋಗಿ ಪ್ಲೀಸ್. ಅಮ್ಮ, ಅಚ್ಚು ಒಂದ್ ನಿಮಿಷ ಕಂದ. ಮಗುಗ್ ತುಂಬಾ ಮೈ ಹುಷಾರಿಲ್ವಂತೆ. ಇಂಥ ಸಂದರ್ಭದಲ್ಲಿ ಏನಮ್ಮ ನೀನು? ಅಚ್ಚು, ಏನಮ್ಮ, ಪರವಾಗಿಲ್ಲ, ನೀನ್ ಹೋಗ್ಬಿಟ್ ಬಾ. ಅಲ್ಲೊಂದ್ ಜೀವ ಬದುಕೋಕ್ಕೋಸ್ಕರ ಹೋರಾಡ್ತಿದೆ. ಪಾಪ ಮಂತ್ರನೂ ಅಷ್ಟೊಂದು ಕೇಳ್ಕೊತಾ ಇದ್ದಾಳೆ. ನೀನ್ ಹೋಗ್ಬಾರ್ದಾ? ಅರ್ಚನಾ ಅವ್ರೆ, ಇದು ನಿಮ್ ಕೈಯಲ್ಲ, ಕಾಲು ಅನ್ಕೋತೀನಿ. ಬೇಕಾದ್ರೆ ನಿಮ್ ಕಾಲು ಇಟ್ಕೋತೀನಿ. ಸರಿ ಇರಿ. ಒಂದ್ ಕೆಲ್ಸ ಮಾಡಿ ಮಂತ್ರ ಅವ್ರೆ, ರಾಘವ್ನ ಇಲ್ಲಿಗೆ ಕಳ್ಸಿ. ನಾನ್ ಅಲ್ಲಿಗೆ ಬರೋದಕ್ಕಾಗಲ್ಲ ಅಷ್ಟೇ.